ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇವತ್ತು ಮಂಡೇ. ಸೊ ಯಾವ ರೀತಿ ಇರುತ್ತೆ ನನ್ನ ದಿನ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ತುಂಬ ದಿನ ಆದಮೇಲೆ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಹೇಗಿರುತ್ತೆ ದಿನ ಇಟ್ಕೊಂಡು ನನ್ನ ದಿನ ಆ ಥರ ಎಲ್ಲ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಿಗ್ಗೆ ಎದ್ದಿದ್ದೀನಿ, 7 o'clock ಆಗಿದೆ. ಇವಾಗ 7 ಆಗಿದೆ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಹಲೀಮ್ ಸೀಡ್ಸ್ನ ನಾನು ನೆನೆಸಿದ್ದೆ ನೈಟು. ಸೊ ಅದು ನಿಮಗೆ ತೋರಿಸ್ತಾ ಇದ್ದೆ. ಇದನ್ನು ಒಂದು 3-4 ಮಂತ್ಸ್ ಬ್ಯಾಕಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ನನಗೊಂಥರ ಚೆನ್ನಾಗಿದೆ. ವೆಯ್ಟ್ ಲಾಸ್ಗೂ ತುಂಬ ಯೂಸ್ಫುಲ್ ಇದೆ ಅಂತ ಹೇಳಿದರು. ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ಕಂಟಿನ್ಯೂಸ್ಲಿ ಕುಡಿಬೇಕು. ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಈ ಸೀಡ್ಸು. ಸೊ ಇವಾಗ ಬಿಸಿನೀರಲ್ಲಿಗೆ ಹಾಕಿ ಕುಡಿಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೈಟು ಒಂದು ಸ್ವಲ್ಪ ನೀರಲ್ಲಿಗೆ ಸೇಮ್ ಚಿಯಾ ಸೀಡ್ಸ್ ಆ ಥರ ಎಲ್ಲ ಹಾಕ್ಕೊತೀವಲ್ಲ, ಸೊ ಆ ರೀತಿ 1 ಸ್ಪೂನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ನಮ್ಮ ಮನೇಲಿ 3 ಆಗುತ್ತೆ. ನನಗೂ ಸಾಂಗವಿಗೆ ಮಂಜುಗೆ 3 ಆಗುತ್ತೆ. ಅವ್ರಿಗೂ ಅಭ್ಯಾಸ ಮಾಡಿದ್ದೀನಿ. ಅವರು ನನ್ನ ಜೊತೆ ಕುಡಿತಾರೆ. ಈಗಲೇ ಸಾಂಗವಿ ಆಫೀಸ್ಗೆ ಹೊರಟ್ಲು. ಇನ್ನು ಮಂಜು ಮತ್ತು ಮಿನಿ ಮಲ್ಕೊಂಡಿದ್ದಾರೆ. ನಾನಿಲ್ಲಿ ಹಾಲಲ್ಲಿ ಕೂತ್ಕೊಂಡು ಬಿಸಿನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ. ಫಸ್ಟ್ ಥರ ಮಿನಿ ಇವಾಗ ನಾನೇ ಬೇಕು ಅಂತ ಏನಿಲ್ಲ. ಅವ್ರ ಅಪ್ಪ ಜೊತೆ ತುಂಬ ಚೆನ್ನಾಗಿದ್ದಾಳೆ ಇವಾಗ. ಸೊ ಅವ್ರ ಜೊತೆನೇ ಮಲಗ್ತಾಳೆ. ಬಿಸಿನೀರಲ್ಲಿ ಹಲೀಮ್ ಸೀಡ್ಸ್ನ ಹಾಕ್ಕೊಂಡು ಕುಡ್ದಾದ್ಮೇಲೆ ನಾನು ಎಕ್ಸಸೈಸ್ ಇಲ್ಲ ವಾಕಿಂಗ್ ಆದರೂ ಮಾಡ್ತೀನಿ. ಸೊ ಅದೆಲ್ಲ ಮಾಡಾದಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಆದರೆ ಇವತ್ತು ದೇವ್ರ ಪೂಜೆ ಎಲ್ಲ ಇಲ್ಲ. ಯಾಕಂದರೆ ನಮ್ಮ ಸಿಸ್ಟರ್ ಇದ್ದಾರಲ್ವ, ಅವರು ಡೆಲಿವರಿ ಆಗಿದೆ. ಅವ್ರ ಬೇಬಿ ಗರ್ಲ್ ಆಗಿದೆ. ಸೊ ಹಾಗಾಗಿ ಅವ್ರಿಗಿನ್ನ 10th ಡೇ ಅನಿಸುತ್ತೆ. ಇವಾಗ 11th ಡೇದು ಕಾರ್ಯ ಎಲ್ಲ ಮಾಡ್ತಾರಲ್ಲ, ಸೊ ಅದೆಲ್ಲ ಆದಮೇಲೆ ದೇವ್ರನ್ನ ಮನೇನ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಈಗ 1 ವಾರ ಆಯಿತು ದೇವ್ರ ಪೂಜೆ ಮಾಡಿ. ಸೊ ಅದೊಂದು ಮಿಸ್ ಇದೆ. ಇವಾಗ ಈ ವ್ಲಾಗಲ್ಲಿ ಅದೊಂದು ಮಿಸ್ ಇರುತ್ತೆ. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಪೂಜೆದು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ದೇವ್ರ ಮನೆ ಕ್ಲೀನಾಗಿಲ್ಲ, ತೊಳಿಬೇಕು. ಅದನ್ನೆಲ್ಲ ನಾಳೆ ಕ್ಲೀನ್ ಮಾಡಬೇಕು. ನಾಳೆ ಟ್ಯೂಸ್ಡೇ ಆಗುತ್ತೆ. ಟ್ಯೂಸ್ಡೇ ಕ್ಲೀನ್ ಮಾಡೋಂಗಿಲ್ಲ. ಸೊ ಟ್ಯೂಸ್ಡೇ ಬಿಟ್ಟು ವೆಡ್ನೆಸ್ಡೇ ಕ್ಲೀನ್ ಮಾಡ್ಕೊತೀನಿ. ಆವಾಗೆ 12th ಡೇಯಲ್ಲಿ ಏನೋ ಇರುತ್ತೆ, 11th ಡೇ ಇಲ್ಲ 12th ಡೇ ಇರುತ್ತೆ. ಸೊ ಆವಾಗ ಮಾಡ್ಕೊತೀವಿ. ಇವಾಗ ಸದ್ಯಕ್ಕೆ ಎಕ್ಸಸೈಸ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಆರಾಮ್ಸೆ ಇರೋದು ಅಷ್ಟೇ. ಬ್ರೇಕ್ಫಾಸ್ಟ್ಗೆ ಎಲ್ಲ ಓಟ್ಸ್ ತಿನ್ನೋದು ಇವಾಗ ತುಂಬ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ. 1.5 ಇಯರಿಂದನೂ ನಾವು ಓಟ್ಸನ್ನೇ ತಿಂತಾ ಇರೋದು. ಸೊ ನಾನು ಯಾವ ಓಟ್ಸ್ ತಿಂತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಇರ್ತಾಯಿತ್ತು. ಅದೆಲ್ಲನೂ ಕಮ್ಮಿ ಆಗಿದೆ ಇವಾಗ ಫಸ್ಟ್ ಕಂಪೇರ್ ಮಾಡಿದ್ರೆ. ಸೊ ಈ ಓಟ್ಸ್ ತಿನ್ನೋದ್ರಿಂದ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಅಷ್ಟೇನಾಗಲ್ಲ. ಆ್ಯಂಡ್ ಹೊಟ್ಟೆನೂ ಬೇಗ ಹಸಿಯಲ್ಲ, ಇಲ್ಲ ಜಂಕ್ಸ್ ತಿನ್ನಬೇಕು ಅಂತಲೂ ಅನಿಸಲ್ಲ. ಸೊ ನಿಮಗೂ ಶೇರ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಈಗಲೇ ವರ್ಕೌಟ್ ಎಲ್ಲ ಫಿನಿಶ್ ಆಯಿತು. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಓಟ್ ಮಿಲ್ ಹೇಗೆ ಮಾಡೋದು ಅಂತ ಓಟ್ಸ್ದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್, ಈಸಿಯಾಗಿರುತ್ತೆ. ಸೊ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಯ್ ಹಾಯ್. ನಾನು ವರ್ಕೌಟ್ ಮಾಡಿ ಸ್ನಾನ ಮಾಡೋ ಅಷ್ಟರಲ್ಲಿ 9 ಆಗಿರುತ್ತೆ. ಸೊ ಆವಾಗ ಮಿನಿ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಕರಿತಾ ಇರ್ತಾಳೆ. ಅಷ್ಟವರೆಗೂ ಆರಾಮ್ಸೆ ಮಲ್ಕೊತಾಳೆ. ಅವಳು ಎದ್ದ ಮೇಲೆ ಅವಳಿಗೆ ಸ್ವಲ್ಪ ಹೊತ್ತು ಟೈಮ್ ಕೊಡ್ತೀನಿ. ಅವಳನ್ನ ಚೆನ್ನಾಗಿ ಮಾತಾಡಿಸ್ತಾ ಇರ್ತೀನಿ. ಮಕ್ಕಳಿಗೆಲ್ಲರಿಗೂ ಅಷ್ಟೇ, ನಾವು ನಿದ್ದೆ ಎದ್ದ ತಕ್ಷಣ ಚೆನ್ನಾಗಿ ಮಾತಾಡಿಸಿದ್ರೆ ಅವ್ರ ದಿನ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಪಿಂಟೋಲಾ ಓಟ್ಸ್, ಇದು ಹೈ ಪ್ರೋಟೀನ್ ಓಟ್ಸ್ ಇರುತ್ತೆ. ಅದರಲ್ಲಿ 26 ಗ್ರಾಮ್ಸು ಪರ್ 100 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ ಇದನ್ನು ನಾನು ತಿಂತಾ ಇರೋದು. ಸೊ ನಿಮಗೆ ಇಷ್ಟ ಆದರೆ ಅಮೆಝಾನಲ್ಲೂ ಸಿಗುತ್ತೆ, ಇಲ್ಲ ಝೆಪ್ಟೋ, ಬ್ಲಿಂಕಿಟಲ್ಲಿ ಕೂಡ ಸಿಗುತ್ತೆ. ಈ ಓಟ್ಸ್ನ ನಾನು 1.5 ಇಯರಿಂದನೂ ತಿಂತಾಯಿದ್ದೀನಿ. ಒಂಥರ ಚೆನ್ನಾಗಿದೆ ನನಗೆ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದರೆ ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಮಿನಿಗೋಸ್ಕರ ಹಾಲು ಕಾಯಿಸಿ ಕೊಡ್ತಾಯಿದ್ದೆ. ಎದ್ದ ತಕ್ಷಣ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡಿದ್ದೀನಿ. ನಡುವೆ ಫಸ್ಟ್ ಕುಡಿತಾನೇ ಇರಲಿಲ್ಲ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಓಟ್ಸ್ನ 1 ಕಪ್ಪಷ್ಟು ತೊಗೊತಾ ಇದ್ದೀನಿ. ಸೊ ಇದು ಎಷ್ಟಿದೆ ಅಂದರೆ ಒಂದು 50 ಗ್ರಾಮ್ಸ್ ಅಷ್ಟು ಬರುತ್ತೆ. ಸೊ 50 ಗ್ರಾಮ್ಸ್ ಅಷ್ಟು ಓಟ್ಸ್ಗೆ ನಾನು 100 ml ಅಷ್ಟು ಮಿಲ್ಕ್ ಹಾಕ್ತಾಯಿದ್ದೀನಿ. ಅಂದರೆ ಚಿಲ್ ಮಿಲ್ಕ್ ಇರುತ್ತಲ್ಲ, ಮಿಲ್ಕ್ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಅದನ್ನೇ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ನನಗೆ ಕಾಯಿಸಿರೋದು ಹಾಕ್ಕೊಂಡ್ರೆ ಒಂಥರ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ಈ ಥರ ಜ್ಯೂಸ್ಗೆಲ್ಲನೂ ಇದೇ ಥರ ಹಾಕ್ತಾರಲ್ವ, ಅದಕ್ಕೆ ಈ ಥರ ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಡೆಸರ್ಟ್ ತಿನ್ನೋ ಥರನೇ ಇರುತ್ತೆ. ಐಸ್ ಕ್ರೀಮ್ ತಿಂತಾ ಇದ್ದೀವ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಾದಮೇಲೆ
ಮಿಲ್ಕ್ ಹಾಕಿದ್ಮೇಲೆ ಇದರಲ್ಲಿಗೆ ಫ್ರೂಟ್ಸ್ ನಿಮ್ಮ ಚಾಯ್ಸ್ ಯಾವುದಿದ್ರೂ ಚೆನ್ನಾಗಿರುತ್ತೆ. ಬನಾನಾ ಅಂತೂ ಮಿಸ್ ಮಾಡಲ್ಲ, ಯಾವಾಗೂ ಸಿಗುತ್ತೆ. ಸೊ ಸೀಸ್ನಲ್ ಫ್ರೂಟ್ ಇವಾಗ ಮ್ಯಾಂಗೋ ಆಗಿತ್ತಲ್ವ ಇಷ್ಟು ದಿನ. ಸೊ ಇಷ್ಟು ದಿನವೂ ಮ್ಯಾಂಗೋದಲ್ಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನೊಂದು ಏನು ಓಟ್ಸ್ ತೋರಿಸ್ದೆ ಅದು ಮಂಜು ಅವ್ರದ್ದು. ಅವರು ಓವರ್ ನೈಟ್ ಓಟ್ಸ್ ತಿಂತಾರೆ. ಸೊ ನಾನು ಇದು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಿಗಾದರೂ ಓಟ್ಸ್ ತಿಂದರೆ ಏನೋ ಹೆಂಗೋ ಇರುತ್ತೆ, ಹೆಂಗೆ ತಿಂತಾರೆ ಓಟ್ಸ್ನ ಅಂತೆಲ್ಲ ಹೇಳ್ತಾ ಇರ್ತಾರೆ. ಫಸ್ಟ್ ನಾನು ಹಂಗೆ ಅಂದ್ಕೊಂಡಿದ್ದೆ, ಇದನ್ನು ತಿನ್ನೋರ್ಗು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಓವರ್ ನೈಟ್ ಓಟ್ಸು ನಮ್ಮ ಮನೆಯಲ್ಲಿ ಮಾಡ್ತೀವಿ, ಸಾಂಗವಿ ಮತ್ತು ಮಂಜು ಅವ್ರಿಗೆ ಅದನ್ನೇ ಅವ್ರು ಮಾಡೋದು. ಅದು ಆ ರೆಸಿಪಿನ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಹೇಗೆ ಮಾಡ್ತಾಳೆ ಅಂತ. ವಿತೌಟ್ ಮಿಲ್ಕ್, ಅವಳು ಹಾಲೆಲ್ಲ ಕುಡಿಯೋಲ್ಲ ಸಾಂಗವಿ, ಅದಕ್ಕೆ ನಾವು ಹಾಲಿಲ್ಲದೆ ಹೇಗೆ ಮಾಡೋದು ಅಂತಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಓವರ್ ನೈಟ್ ಓಟ್ಸ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಮಿನಿ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಮಿನಿಗೂ ಪಿಂಟೋಲಾ ಓಟ್ಸ್ದು ತುಂಬಾ ಇಷ್ಟ ಅವಳಿಗೆ. ಸರಿನಾ? ಸೊ ಅದಕ್ಕೆ ಇವಳು ಬಿಡ್ತಾ ಇಲ್ಲ. ಸೈಕಲ್ ರೌಂಡ್ ಹಾಕ್ಸ್ಬೇಕು, ಕರ್ಕೊಬರಬೇಕು. ಮಿನಿನ ಕೆಳಗಡೆ ಹೋಗಿ ಕರ್ಕೊಂಬರೋಣ. ಅವಳು ಅವರಪ್ಪ ಜೊತೆ ರೌಂಡ್ ಹೋಗಿದ್ದಾಳೆ. ಯಾವಾಗೂ ಈ ನಡುವೆ ರೌಂಡ್ ಹಾಕ್ಸ್ಬೇಕು, ಒಂದು 2-3 ಸರಿ ಹಾಕ್ಸ್ಬೇಕು. ಒಂದು ಫುಲ್ ಏರಿಯಾ ಇರುತ್ತಲ್ವಾ, ಈ ರೋಡಿಂದ ಆ ಕಡೆ ರೋಡ್ ಹೋಗಿ ಬರಬೇಕು. ಬಾಯ್ 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 ಮಾಡಿ ಬಾಯ್. ಹಾಂ ಓಕೆ. Now we'll say bye to Papa. Okay? Bye ಹೇಳೋಣ ಪಪ್ಪಗೆ. ನೀನು ಮಾಡಲ್ವಾ ಹಾಯಿ? ನೋಡಿ ಸ್ನಾನ ಎಲ್ಲ ಆಯಿತು, ಆಚೆ ಹೋಗ್ತೀನಿ ಅಂತ ಇದ್ದಾಳೆ. ಆಚೆ ಪಕ್ಕದ ಮನೆಗೆ ಹೋಗ್ತಾಳೆ ಆಡ್ಕೊಳಕ್ಕೆ ಸ್ವಲ್ಪ ಹೊತ್ತು. ಏನದು ಪೌಡ್ರಾ? ಪೌಡ್ರ್ ಹಾಕ್ಕೊಂಡಿದ್ಯಾ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಮಿನಿ ಪಕ್ಕದ ಮನೆ ಅವ್ರ ಹತ್ರ ಹೋಗಿದ್ದಾಳೆ. ಅವರು ಅಂದರೆ ತುಂಬ ಇಷ್ಟ ಅವಳಿಗೆ. ಅವ್ರ ಮನೇಲಿ ಅಜ್ಜಿ ತಾತ ಎಲ್ಲ ಇದ್ದಾರೆ. ಸೊ ಅಲ್ಲಿಗೆ ಹೋಗಿದ್ದಾಳೆ. ಅಲ್ಲಿಗೆ ಹೋಗಿದ್ದಾಳೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಲಂಚ್ ಪ್ರಿಪ್ರೇಷನ್ ಮಾಡಬೇಕು. ಇದು ಅವರೆಕಾಯಿ ಇದೆ, ಅವರೆಕಾಳು ಅಂತಾರಲ್ವ, ಸೊ ಅದಿದೆ, ಅದ್ರ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ರೆಸಿಪಿ ಶೇರ್ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ರೆಡಿ ಮಾಡಿದ್ದೀನಿ ಸಾಂಬಾರಿಗೆ. ಇವಾಗ ಹೇಗೆ ಮಾಡೋದೇನು ಅಂತ ಪ್ರಿಪ್ರೇಷನ್ ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಇದೇ ರೀತಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಥರ, ನನಗೆ ಗೊತ್ತಿರೋ ಥರ ನಾನು ಮಾಡ್ತಾ ಇರೋದು. ಸೊ ಇಲ್ಲಿ ಸೋಂಪು ಮತ್ತು ಜೀರಿಗೆ, ಸ್ವಲ್ಪ ಮೆಣಸು, 1-2 ಮೆಣಸು ಎತ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಫ್ರೈ ಮಾಡಿಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು ಗಸಗಸೆ ಹಾಕಿದ್ದೆ, ಆ ಕ್ಲಿಪ್ಪು ಮಿಸ್ ಆಗಿದೆ. ಸೊ ಗಸಗಸೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಕಾಯಿ ತುರಿ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊತಾ, ಯಾಕಂದರೆ ನಾವು ಮೂವರೇ ಇರೋದಲ್ವ, ಅದಕ್ಕೆ ಜಾಸ್ತಿ ಬೇಡ ಅಂತ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ 1 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಮಗೆ ಖಾರ ಸಾಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಮೀಡಿಯಮ್ಮಾಗೆ ಮಾಡ್ತೀನಿ. ಮಿನಿನೂ ತಿಂತಾಳಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಒಗ್ಗರಣೆಗೆ ಆಯಿಲು, ಸಾಸಿವೆ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಟೊಮೆಟೊ ಈ ಥರ ಕಟ್ ಮಾಡಿನೂ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅವರೆಕಾಳು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಅವರೆಕಾಳನ್ನೂ ಅಷ್ಟೇ, ಅದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿದ್ರೆ ನಮಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಅದೇ ರೀತಿ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ಈಗ ಮಿಕ್ಸಿಯಲ್ಲಿ ಇರುವಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೇ ಸ್ವಲ್ಪ ಹೊತ್ತು ಕುದಿಸ್ತಾ ಇದ್ದೀನಿ. ಸೊ ಕುದಿಸಾದ್ಮೇಲೆ ವಾಟರ್ ಎಷ್ಟು ಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟ್ರ್ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಫಸ್ಟು ಕುಕ್ಕರ್ಗೆ ಹಾಕೋಕ್ಕೆ ಮುಂಚೆ ನಾನು ಸ್ವಲ್ಪ
ತೆಳುಗೆ ಹಾಕ್ತೀನಿ ನೀರು. ಆಮೇಲೆ ಕುಕ್ಕರ್ ಲಿಡ್ಡೆಲ್ಲ ಓಪನ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಅದಕ್ಕೆ ಅಲ್ಲಿ ಸ್ವಲ್ಪ ವಾಟ್ರಾಗಿ ಕಾಣಿಸ್ತಾ ಇದೆ. ಅದಿನ್ನೇನು ಕುಕ್ಕರು ವಿಸಿಲ್ ಬಂತು ಅಷ್ಟರಲ್ಲಿ ಮಂಜು ಅವ್ರು ಬಂದುಬಿಟ್ರು. ಬೇಗ ಓಪನ್ ಮಾಡಿದೆ. ಅವ್ರಿಗೆ ಮೀಟಿಂಗ್ ಇದೆ, ಬೇಗ ಊಟ ಮಾಡ್ಕೊಂಡು ಹೋಗಬೇಕು ಅಂದರು. ಇವತ್ತು ಲೇಟ್ ಆಗಿಬಿಡ್ತು, ಎಲ್ಲ ವೀಡಿಯೋ ಮಾಡಿಕೊಂಡು ನಾನು ಅಡುಗೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಬೇಗ ಮಾಡಿಬಿಡ್ತಾ ಇದ್ದೆ. ಮಂಜು ಅವರು ಹಂಗೆ ತಿಂದರು. ಸ್ವಲ್ಪ ನಾನು ಇನ್ನೂ ಕುದಿಸ್ಬೇಕಿತ್ತು, ಹಾಗೆ ತಿಂದರು. ಆದರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಲ್ಕೊಳ್ಳೋ ಜೊತೆ ನನ್ನ ಮಲಗಿಸ್ಬಿಡ್ತೀಯಾ? ಅಮ್ಮನ ಮಲ್ಕೊಂಡ್ರೆನಾ ಮಲ್ಗೋದು ನೀನು? ನೋಡಿ, ಇವಳನ್ನ ಮಲಗ್ಸೋಣ ಅಂತ ಜೋಲಿ ಎಲ್ಲ ಅಭ್ಯಾಸ ಇವಾಗ ಇಲ್ಲ ಅವಳಿಗೆ. ಜೋಲಿದೆಲ್ಲ ಬಿಡಿಸ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಬೆಡ್ ಮೇಲೆ ಅವಳ ಜೊತೆ ನಾನು ಮಲ್ಕೊತಾಳೆ. ಅವಳನ್ನ ಮಲ್ಗ್ಸೋಕ್ಕೆ ಹೋಗಿ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಎದ್ದಿದ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗ್ಬಿಟ್ಟಿದೆ ಅಂದರೆ 5 ಆಗಿಬಿಟ್ಟಿದೆ. 5 o'clock ಆಗಿದೆ ಇವಾಗ. ನೋಡಿ, ನಿದ್ದೆ ಇವಾಗ ತಾನೇ ಎದ್ವಿ. ಇನ್ನು ಏನಾದರೂ ಸ್ನ್ಯಾಕ್ಸ್ ಥರ ಅವಳಿಗೆ ಕೊಡಬೇಕು. ಫ್ರೂಟ್ಸು ಇಲ್ಲಾಂದರೆ ಹಾಲು, ಕಾರ್ನ್ ಇದೆ, ಸ್ವಲ್ಪ ಬೇಯಿಸ್ಬಿಟ್ಟು ಅವಳಿಗೆ ಈಗ ಕೊಡಬೇಕು. ಈ ಥರ ಇರುತ್ತೆ. ಮಧ್ಯಾಹ್ನ ಮಂಜು ಹೋದ್ಮೇಲೆ ನಾವು ಊಟ ಮಾಡಿದ್ವಿ. ಅವಳನ್ನು ಬೇಗ ಮಲಗಿಸ್ದೆ. ಸೊ ಇವಾಗ ಕಾರ್ನ್ ಇದೆ. ಸೊ ಕಾರ್ನ್ ಬೇಯಿಸ್ಬಿಟ್ಟು ಕೊಡೋಣ ಅಂತ. ಕಾರ್ನ್ ತೊಗೊಳ್ಳೋಣ ಅಂತ ಫ್ರಿಜ್ ಡೋರ್ ಓಪನ್ ಮಾಡಿದೆ. ಅವಳಿಗೆ ಕೊಕೊನಟ್ ವಾಟ್ರ್ ಕಾಣಿಸ್ತಾ ಇನ್ನು ಬಿಡ್ತಾಳೆ. ಅವಳಿಗೆ ಕೊಕೊನಟ್ ಅಂದರೆ ತುಂಬಾ ಇಷ್ಟ. ಆಚೆ ಹೋದಾಗೂ ಕೇಳ್ತಾ ಇರ್ತಾಳೆ ನೋಡಿಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಕೊಡ್ತಾಯಿದ್ದೆ. ಇನ್ನು ಕಾರ್ನ್ ಬೇಯಿಸಿ ಅವಳಿಗೆ ಕೊಡೋ ಅಷ್ಟರಲ್ಲಿ ಲೇಟ್ ಆಗುತ್ತಲ್ವ, ಹಾಗಾಗಿ ಹಾಕ್ಕೊಟ್ಟಿದ್ದೆ. ತುಂಬ ಮಾತಾಡ್ತಾ ಇದ್ಲು, ನೋಡ್ತಾ ಇದ್ದೀರಾ ಎಷ್ಟು ತಿರುಗಿಸ್ತಾ ಇದ್ದಾಳೆ ಬಾಯಿ ಅಂತ. ಚೆನ್ನಾಗಿ ಮಾತಾಡ್ತಾಳೆ ಕನ್ನಡ. ಇವಾಗ ಇನ್ನೊಂದು 2 months ಹೋದರೆ ಅವಳಿಗೆ 3 ಕಂಪ್ಲೀಟ್ ಆಗಿ 4ಗೆ ಬೀಳುತ್ತೆ. ಎಷ್ಟು ಬೇಗ ಹೆಣ್ಮಕ್ಳು ದೊಡ್ಡವರಾಗ್ಬಿಡ್ತಾರಲ್ಲ. ಹೆಣ್ಮಕ್ಳು ಅಂತನೆಲ್ಲ ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ, ಆದರೆ ಹೆಣ್ಮಕ್ಳು ತುಂಬ ದೊಡ್ಡದಾಗಿ ಕಾಣಿಸ್ತಾರೆ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾಳೆ. ಪಾಟ್ಸ್ ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಓಕೆ, ಒಂದು ಸ್ವಲ್ಪ ಚೆನ್ನಾಗೇ ಇತ್ತು. ಆ್ಯಂಡ್ ಇಲ್ಲೊಂದು ಇಟ್ಟಿದ್ದೀನಿ. ಇಲ್ಲಿ ನೋಡಿ ಮಿನಿ ಎಷ್ಟು ಗೀಚ್ಬಿಟ್ಟಿದ್ದಾಳೆ ಎಲ್ಲ. ಅದಕ್ಕೆ ಬುದ್ಧಿ ಬರೋವರೆಗೂ ಮಕ್ಕಳಿಗೆ ಏನೋ ತಂದ್ಕೊಡ್ತು. ದೇವ್ರ ಮನೆ ಅಂತೂ ಪೂಜೆನೇ ಮಾಡಿಲ್ಲ. ಸೊ ಹಂಗೆ ಗಲೀಜಾಗಿದೆ. ಆ್ಯಂಡ್ ಹೀಗೆ ಬಂದರೆ ನೋಡಿ, ಈ ಪಾಟ್ಸ್ನ ಕೂಡ ನಾನು ಮನೆಗೆ ಆರ್ಡ್ರ್ ಮಾಡಿದ್ದು. ಓಕೆನಾ, ಇದಾವಲ್ಲ. ಸೊ ಇದನ್ನು ಮನೆ ಹೊರಗಡೆ ಇಡಲಿಕ್ಕೆ ತಂದಿದ್ದು. ಅದೇನಾಯ್ತಂದರೆ ಒಂಥರ ಗಿಡ ಎಲ್ಲ ಯಾಕೋ ಈ ರೀತಿ ಆಗ್ತಾಯಿದೆ. ಒಳಗಡೆ ನೀರು ಜಾಸ್ತಿ ಆಗಿರಬೇಕು, ಇಲ್ಲಾಂದರೆ ನೀರು ಹೋಗೋಕ್ಕೆ ಒಳಗಡೆ ಇರೋದಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಹಂಗೆ ಇದೆ. ಚೆನ್ನಾಗಿದೆ ಪಾಟ್ಸ್ ಅಂತ ನೋಡೋದಕ್ಕೆ. ಫಸ್ಟ್ ಗಿಡ ಹಾಕ್ಕೊಂಡಿದ್ದೀನಿ ಅಂತ ಇರೋದು. ಮಲ್ಲಿಗೆ ಗಿಡ ಚೆನ್ನಾಗಿ ಬಂತು. ಈ ಥರ ಎಲ್ಲ ಅರಳಿದೆ, ಅದು ಕಟ್ಟಿದ್ದೀನಿ, ತುಂಬ ಹೋಗ್ತಾ ಇದೆ. ಅದನ್ನು ಮೊಗ್ಗು ಎಲ್ಲ ಏನೂ ಬಿಟ್ಟಿಲ್ಲ. ಆ್ಯಂಡ್ ಇದು ಅಷ್ಟೇ ಚೆನ್ನಾಗಿದೆ. ಬಟ್ ಈ ಥರ ಯಾಕೋ ಆಗಿದೆ, ಏನಕ್ಕಾಗಿದೆ ಅಂತ ಗೊತ್ತಿಲ್ಲ. ಇನ್ನೇ ಬ್ರಹ್ಮಕಮಲ ಇದೆ ಅಂತಲ್ಲ, ಇದು ಫ್ಲವರ್ಸ್ ಚೆನ್ನಾಗಿ ಬಿಡುತ್ತೆ. ಕಾರ್ನ್ ಬಿಸಿ ಇದೆ, ನಾನೇ ಬಿಡಿಸ್ಕೊಡ್ತೀನಿ ಇರು ಅಂತಂದರೆ ಇಲ್ಲಿ ಹಠ ಮಾಡ್ತಾ ಇದ್ದಾಳೆ, ನಾನೇ ತಿಂತೀನಿ ಕೊಡು ಅಂತ ಹೇಳಿ. ನೋಡಿ ಮಿನಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾಳೆ. ಕ್ಲೇಯಲ್ಲಿ ಈ ರೀತಿ ಹಾಕೊಂಡಿದ್ದಾಳೆ. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಹಂಗೆ ಹಾಕ್ಕೊಳಕ್ಕೆ? ಯಾರು ಹೇಳ್ಕೊಟ್ಟಿದ್ದು? ನನಗೂ ಕೈಗೆ ಕಾಲ್ಗೆ ಎಲ್ಲ ಹಾಕ್ತಾ ಇರ್ತಾಳೆ ಅಮ್ಮ, ಬಾಬಾ ಕುಚ್ಚೋ ಅಂತ. ಈ ಥರ ಚೆನ್ನಾಗಿದೆ. ಯಾರು ಹೇಳ್ಕೊಟ್ರು ಈ ಥರ ಹಾಕೋದು? ನೋಡಿ, ನೈಲ್ ಪಾಲಿಶ್ ಥರ ದಿನ ಕಲರ್ ಹಾಕೋತಾ ಇರ್ತಾಳೆ. ಟೈಮ್ ಎಷ್ಟಾಗಿದೆ ಮಿನಿ? 7:30 ಆಗಿದೆ. ಏನು ತಿಂತೀಯಾ? ರೈಸ್ ತಿಂತೀಯಾ? ಮುದ್ದೆ ಮಾಡೋಣ? ಮುದ್ದೆ ಸಾಂಬಾರಿದೆ. ಮುದ್ದೆ ಬೇಡವಾ? ರೈಸ್? ಮತ್ತೇನು ಬೇಕು? ಮೊಟ್ಟೆ ಬೇಕಾ? ತಿಂದಲ್ಲ ಬೆಳಿಗ್ಗೆ. ಎಷ್ಟು ಬೇಕು ನಿಂಗೆ ಮೊಟ್ಟೆ? ಮಾತಾಡು ಸ್ವಲ್ಪ ಇವ್ರನ್ನ. ಹಾಯ್, ಹೇಗಿದ್ದೀರಾ?
ಇನ್ನು ಸಾಂಗವಿನೂ ಬಂದ್ಲು, ಅವಳು ಗ್ಲೆನ್ಸಿಂದ ಇವತ್ತು ಡೋನೆಟ್ಸ್ ತಂದಿದ್ಲು. ನಮ್ಗೆ ತುಂಬ ಇಷ್ಟ ಆಗುತ್ತೆ, ಅದೇ ಬಾಂಬುಲೋನಿ ಅಂತಾರಲ್ಲ, ಫಿಲ್ಡ್ ಆಗಿರುತ್ತಲ್ವ, ಕ್ರೀಮ್ ಎಲ್ಲ ಫಿಲ್ಡ್ ಆಗಿರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು ತಿನ್ಬಿಟ್ಟು, ನಾನು ಶುಗರ್ನೆಲ್ಲ ಕ್ವಿಟ್ ಮಾಡಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಇವಾಗ ತಿಂತಾ ಇರೋದು ಆಫ್ಟರ್ 3-4 ಮಂತ್ಸ್ ಆದಮೇಲೆ. ಮೊನ್ನೆಯಿಂದನೂ ಒಂದು ವಾರದಿಂದ ಹೇಳ್ತಾನೆ ಇದ್ದೆ, ಅವಳು ಅದಕ್ಕೆ ಇವತ್ತು ತೊಗೊಬಂದಿದ್ಲು. ನನಗೆ ಚಾಕ್ಲೇಟ್ ತೊಗೊಬಂದಿದ್ಲು, ಮಂಜು ಅವ್ರಿಗೆ ವೆನಿಲಾ ಫ್ಲೇವರ್ ತೊಗೊಬಂದಿದ್ಲು. ನನಗೆ ಚಾಕ್ಲೇಟ್ ಇಷ್ಟ, ವೆನಿಲಾ ಅಷ್ಟು ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿನ್ಬೋದು, ನನಗೆ ಮೊಟ್ಟೆ ಫ್ಲೇವರ್ ಥರ ಅನ್ನಿಸ್ತಾ ಇರುತ್ತೆ. ಮಂಜು ಅವ್ರಿಗೆ ಅದೇ ತುಂಬ ಇಷ್ಟ, ನನಗೆ ಚಾಕ್ಲೇಟ್ದು ಇಷ್ಟ. ಸೊ ತಿಂತಾಯಿದ್ದೆ, ಸೂಪರಾಗಿತ್ತು. ನನಗೆ ಇವಾಗೂ ನೆನೆಸ್ಕೊತಾ ಇದ್ದೆ, ಇಷ್ಟ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಶುಗರ್ನ ತುಂಬ ಕ್ವಿಟ್ ಮಾಡಿದ್ದೀನಿ, ನೋಡೋಣ ನೆಕ್ಸ್ಟ್ ಯಾವಾಗಾದರೂ ತಿನ್ನಬೇಕು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿನ್ಬೇಕು, ಇನ್ನೂ ಅದೇ ಪ್ಲೇಸ್ಗೆ ಹೋಗಿ ತಿಂದರೆ ಚೆನ್ನಾಗಿರುತ್ತೆ ಅಲ್ಲೇ ಡೈರೆಕ್ಟಾಗಿ. ಇದು ವೆನಿಲಾ ಫ್ಲೇವರ್ದು, ಇದೂ ತುಂಬಾ ಚೆನ್ನಾಗಿರುತ್ತೆ. ಮಂಜೂರು ತಿಂತಾಯಿದ್ರು, ಟೇಸ್ಟ್ ಮಾಡಿ ತಿನ್ಕೊಡಿ ಅಂತ ಹೇಳ್ತಾ ಇದ್ದೆ. ನಮಗೆ ಅವತ್ತು ಸಾಂಬಾರು ಕಾಳು ಸಾರು ಬೇರೆ ಮಾಡಿಬಿಟ್ಟಿದ್ದೀನಿ, ಅವಳು ತಂದುಬಿಟ್ಟಿದ್ದಾಳೆ. ಅದನ್ನು ತಿನ್ನೋದಾ ಕಾಳು ಸಾರು ತಿನ್ನೋದಾ ಅಂತಲೇ ಗೊತ್ತಾಗಲಿಲ್ಲ. ಏನೇ ಆಗಲಿ ತಿನ್ನಬೇಕು ಅಂತೇಳಿ ಫುಲ್ ತಿಂದು ಮತ್ತು ಮುದ್ದೆ ಸಾರು ಎಲ್ಲ ಮಾಡಿಕೊಂಡು ತಿಂದ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಮಂಜು ಅಂತ ಇದ್ರು, ಸ್ವಲ್ಪ ವಾಕಿಂಗ್ ಹೋಗಿ ಬಂದು ಮಾತಾಡ್ತಾ ಇದ್ವಿ. ನೆಕ್ಸ್ಟು ಬೇರೆ ಕಡೆ ಎಲ್ಲೋ ಟ್ರಿಪ್ ಹೋಗೋದಿದೆ, ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಿನಿನೂ ಆಟ ಆಡ್ತಾ ಇದ್ಲು. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಗ್ಲಾಸ್ ಜಾರ್ಸು. ಇದು ಬಂದು ವೈಟ್ ಕಲರ್ದು ಪಿಕಲ್ಸ್ದು. ಇನ್ನೊಂದು ಬಂದು ಇದೆಲ್ಲನೂ ಹನಿ ಇದೆ ನೋಡಿ, ಇಷ್ಟು 1.5 ವರ್ಷದಿಂದ ಇಷ್ಟು ಹನಿನ ಕನ್ಸ್ಯೂಮ್ ಮಾಡಿದ್ದೀವಿ. ಮಂಜು ಅವ್ರದಕ್ಕೆ ಹಾಕ್ತಾ ಇರ್ತೀನಿ. ಅದೆಲ್ಲ ಆದಮೇಲೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ಇಲ್ಲಿ ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ಇದನ್ನು ನಾನು 1 ವರ್ಷದಿಂದನೂ ಕಂಟಿನ್ಯೂಸ್ಲಿ ನೈಟ್ ಟೈಮ್ ಫಸ್ಟು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ, ಆದರೆ ಇವಾಗ ನೆಗ್ಲೆಕ್ಟ್ ಮಾಡಲ್ಲ ಅದನ್ನು. ಸೊ ಈ ಪ್ರಾಡಕ್ಟ್ಸ್ದೆಲ್ಲ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಿಮಗೆ ನಾನು ಹೇಳ್ತೀನಿ ಯಾವ ಪ್ರಾಡಕ್ಟ್ಸ್ ಅಂತ. ಚೆನ್ನಾಗಿದೆ, ನನಗೆ ಚೆನ್ನಾಗಿ ವರ್ಕ್ ಆಗಿದೆ, ಸ್ಕಿನ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ ಅಂತ ನನಗೆ ಅನಿಸುತ್ತೆ. ನನ್ನ ಫ್ರೆಂಡ್ಸು ಹೇಳ್ತಾಯಿದ್ರು ಚೆನ್ನಾಗಾಗಿದೆ ನಿನ್ನ ಸ್ಕಿನ್ ಅಂತ. ಒಂಥರ ಖುಷಿ ಅಂತ ಅನಿಸುತ್ತೆ. ಅದರಲ್ಲೂ ನಾನು ಡಯಟ್ ಮಾಡ್ತಾಯಿದ್ನಲ್ಲ, ಸೊ ಸ್ಕಿನ್ನೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇವಾಗ 1 ಮಂತಿಂದನೂ ಬಿಟ್ಬಿಟ್ಟಿದ್ದೆ, ಇನ್ನು ಮತ್ತೆ ಶುರು ಮಾಡಬೇಕು. ಇವಾಗ ಟ್ರಿಪ್ ಹೋಗಿ ಬಂದಮೇಲಿಂದ ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಣ ಅಂತ ಇದ್ದೀನಿ, ಏನಂತೀರಾ? ಅದ್ರ ಬಗ್ಗೆ ಯಾರಾದರೂ ಮಾಡಿದ್ದೀರಾ? ಅದ್ರದ್ದು ಏನಾದರೂ ಗೊತ್ತಿದ್ರೆ ನನಗೂ ಕಮೆಂಟಲ್ಲಿ ತಿಳಿಸಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೀನಿ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಟ್ರಿಪ್ಪಿಂದ ಬಂದಮೇಲೆ. ಸೊ ಸ್ಕಿನ್ ಕೇರ್ ಆದಮೇಲೆ ಹೇರ್ ಕೇರ್ಗೂ ನಾನು ನೈಟ್ ಟೈಮ್ ಸಿರಮ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೇರ್ ಲಾಸ್ ಆಗಿತ್ತು ನನಗೆ, ಫ್ರಂಟಲ್ಲೇ ಹೋಗ್ತಾ ಇರುತ್ತೆ. ನನ್ನ ಹಿಂದೆ ಎಲ್ಲ ಚೆನ್ನಾಗಿದೆ ಹೇರು, ಬಟ್ ಫ್ರಂಟಲ್ಲಿ ಯಾಕೋ ಸ್ವಲ್ಪ ಹೋಗಿದೆ. ನಾನು ಸ್ಮೂತ್ನಿಂಗ್ ಮಾಡಿಸಿದ್ದೆ 5-6 ಮಂತ್ಸ್ ಬ್ಯಾಕ್ ಏನೋ ಮಾಡಿಸಿದ್ದು. ಗ್ರೋ ಆಗಿದೆ ನನ್ನ ಹೇರೆಲ್ಲ ಸ್ವಲ್ಪ, ಹಾಗಾಗಿ ಮುಂದೆ ಇರೋದು ಒಂದು ಸ್ವಲ್ಪ ಕರ್ಲಿ ಆಗಿದೆ, ಕೆಳಗಡೆ ಎಲ್ಲ ಸ್ಟ್ರೈಟ್ ಆಗಿದೆ. ನೆಕ್ಸ್ಟು ಟಚಪ್ ಮಾಡಿಸ್ಬೇಕು, ಯಾವಾಗ ನನ್ನ ಬರ್ಡೇಗೆ ಯಾವಾಗಾದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕ್ಯಾಲ್ಪ್ಗೆ ಹಾಕ್ಕೋಬೇಕಷ್ಟೇ ಈ ಸಿರಮ್ನ, ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಿನಿ ಅಂತೂ ಕ್ಯಾಮ್ರಾ ಸ್ಟ್ಯಾಂಡ್ ಇರುತ್ತಲ್ಲ, ಅದನ್ನೆಲ್ಲ ಶೇಕ್ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ತುಂಬ ಡಿಸ್ಟರ್ಬ್ ಅಂತೂ ಮಾಡ್ತಾಳೆ ವೀಡಿಯೋಸ್ ಮಾಡಿದಾಗ. ಅವಳು ಮಲ್ಕೊಂಡಿದ್ದಾಗ ನಾನು ಇವಾಗೂ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಈ ವಿಡಿಯೋ ಏನು ಲಾಸ್ಟ್ ವೀಕ್ದು ಆಯಿತಾ, ಈ ವೀಕ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಟೈಮೇ ಸಿಕ್ಕಲ್ಲ, ಅವಳು ಇದ್ದೇ ಇರ್ತಾಳಲ್ಲ, ಅವಳ ಜೊತೆ ಇರೋದು ಬೇರೆ ಕೆಲಸ ಅದೇ ಸರಿ ಹೋಗುತ್ತೆ. ಸೊ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಫಸ್ಟು ನಾನು ಸ್ಮೂತ್ನಿಂಗ್ ಮಾಡ್ಸೋಕ್ಕೆ ಮುಂಚೆ ಅಪ್ಲೈ ಮಾಡ್ತಾಯಿದ್ದೆ ಈ ಸಿರಮ್ನ, ಓಕೆನಾ. ಚೆನ್ನಾಗಿ ವರ್ಕ್ ಆಯಿತು, ಒಂದು ಸ್ವಲ್ಪ ಚಿಕ್ಕದಾಗಿ ಬಂದಿತ್ತು ಆವಾಗ, ಇವಾಗ ಫುಲ್ ಗ್ರೋ ಆಗಿದೆ ನೋಡಿ. ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ಒಂದು 3 ಮಂತ್ಸ್ ನಾನು ಯಾವ ಸಿರಮು ಏನೂ ಆಗ್ತಾಯಿರಲಿಲ್ಲ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ 1 ವೀಕಿಂದ. ನೋಡೋಣ ನೆಕ್ಸ್ಟ್ ಏನಾದರೂ ರಿಸಲ್ಟ್ ಸಿಕ್ಕಿದ್ರೆ ನಿಮಗೂ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.